ಎಲ್ಲರಿಗೂ ನಮಸ್ಕಾರ. ಕೊಳಲ ಜೋಗಿ, ತರಗತಿ 7ನೇ ತರಗತಿ, ವಿಷಯ ಕನ್ನಡ, ಭಾಗ 2, ಪಾಠ 9. ಮಕ್ಕಳೇ, ಪಾಠದ ಹೆಸರು ಕೊಳಲ ಜೋಗಿ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಲೇಖಕರ ಪರಿಚಯವನ್ನು ನೋಡಿದ್ದೇವೆ ಅಲ್ಲವಾ? ಯಾರು ಈ ಕೊಳಲ ಜೋಗಿ ಪಾಠವನ್ನು ಬರೆದವರು? ಪಂಜೆ ಮಂಗೇಶರಾಯ. ಇವರ ಕಾವ್ಯನಾಮ ಯಾವುದು? ಇವರ ಕಾವ್ಯನಾಮ ಕವಿ ಶಿಷ್ಯ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ನಾಡಿನಲ್ಲಿ ಇಲಿಯೂರು ಎಂಬ ಊರು ಇತ್ತು ಅಲ್ವಾ? ಅಲ್ಲಿ ಹೆಚ್ಚಾಗಿ ಏನಿದ್ದವು? ಇಲಿಗಳಿದ್ದವು ಅಲ್ವಾ? ಅಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ಅಲ್ಲಿ ಹೆಚ್ಚಾಗಿ ಅವುಗಳನ್ನು ಹಾಳು ಮಾಡುತ್ತಿದ್ದವು ಈ ಇಲಿಗಳು. ಮಕ್ಕಳು ಏನಾದರೂ ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗಿಟ್ಟು ಇನ್ನೊಂದು ತುತ್ತು ತಟ್ಟೆ ಅಥವಾ ಬಟ್ಟಲಿನಲ್ಲಿ ಹಾಕುವಷ್ಟರಲ್ಲಿ ಅವನ್ನು ಬರಿದು ಮಾಡ್ತಾಯಿದ್ವು ಇಲಿಗಳು ಅಲ್ವಾ? ಮತ್ತು ಯಾರಾದರೂ ಪಲ್ಯವನ್ನು ಇಟ್ಟು ಅನ್ನದ ಪಾತ್ರೆಗೆ ಅಡುಗೆ ಮನೆಗೆ ಹೋಗುವಷ್ಟರಲ್ಲಿ ಅನ್ನದ ಪಾತ್ರೆ ಅರೆವಾಸಿ ಪಾತ್ರೆ ಆಗ್ತಿತ್ತು, ಅಂದರೆ ಖಾಲಿ ಮಾಡುತ್ತಿದ್ದವು. ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಪೆಟ್ಟಿಗೆಯೊಳಗಿನ ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಟ್ಟು ಒಂದೊಂದನ್ನೇ ಧರಿಸಿಕೊಳ್ಳತೊಡಗಿದರು. ಮಕ್ಕಳೇ, ನಾವು ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ, ಒಂದು ಕುಟುಂಬ ದೇವಸ್ಥಾನದ ಉತ್ಸವಕ್ಕೆ ಹೋಗಲು ನಿರ್ಧಾರವನ್ನು ಮಾಡ್ತಾರೆ. ಅವರು ಏನು ಮಾಡ್ತಾರೆ? ಪೆಟ್ಟಿಗೆಯಲ್ಲಿ ಇದ್ದಂತಹ ಜರಿ ಬಟ್ಟೆಗಳು, ಅಂದರೆ ರೇಷ್ಮೆ ಬಟ್ಟೆಗಳನ್ನು ಆ ಪೆಟ್ಟಿಗೆಯಿಂದ ಹೊರಗೆ ಇಡ್ತಾರೆ. ಇಟ್ಟು ಒಂದೊಂದನ್ನೇ ಶರ್ಟನ್ನು ಪಂಚೆಯನ್ನು ಒಂದೊಂದನ್ನೇ ಧರಿಸಿಕೊಳ್ಳತೊಡಗ್ತಾರೆ. ಆಗ ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು. ನೋಡಿ ಮಕ್ಕಳೇ, ಒಂದೊಂದೇ ಹಾಕ್ತಾರೆ. ಒಟ್ಟಿಗೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಸಾಧ್ಯನಾ? ಇಲ್ಲ. ಅಂದರೆ ಶರ್ಟ್ ಹಾಕ್ಕೊಂಡ್ರೆ ಪಂಚೆ ಕಟ್ಕೊಳ್ಳೋಕ್ಕಾಗಲ್ಲ. ಹಾಗೆ ಫಸ್ಟು ಶರ್ಟ್ ಹಾಕ್ಕೊಂಡು ಇನ್ನೊಂದು ಪಂಚೆಗೆ ಕೈ ಹಾಕುವಷ್ಟರಲ್ಲಿ ಎಲ್ಲ ಇಲಿಗಳು ಆ ಬಟ್ಟೆಗಳನ್ನು ತಮ್ಮ ಹಲ್ಲಿನಿಂದ ಚೂರು ಚೂರು ಮಾಡುತ್ತಿದ್ದವು. ಅಷ್ಟರ ಮಟ್ಟಿಗೆ ಆ ಊರಿನಲ್ಲಿ ಇಲಿಗಳು ಇದ್ದವು. ರಾತ್ರಿಯಲ್ಲಿ ಮಲಗಿದವರ ಕೈಕಾಲುಗಳ ಚರ್ಮವನ್ನು ಕೂಡ ಇಲಿಗಳು ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು. ನೋಡಿ, ಏನಾದರೂ ಒಂದು ವೇಳೆ ರಾತ್ರಿಯ ವೇಳೆಯಲ್ಲಿ ಮಲಗಿರ್ತೀವಲ್ಲ, ನೀವೆಲ್ಲರೂ ರಾತ್ರಿಯ ವೇಳೆಯಲ್ಲಿ ಮಲಗಿರ್ತೀವಿ. ಮಲಗಿದ್ದಂತಹ ಸಂದರ್ಭದಲ್ಲಿ ಇಲಿಗಳು ಬಂದು ನಮ್ಮ ಚರ್ಮವನ್ನು ಕಿತ್ತು ತಿಂತಾ ಇದ್ದವು. ಹೇಗೆ? ಇಲಿಗಳ ಹಲ್ಲುಗಳನ್ನು ನೋಡಿದ್ದೀರಲ್ವಾ? ಚೂಪಾಗಿರುತ್ತೆ, ತುಂಬ ಹರಿತ, ಅಂದರೆ ತುಂಬ ಚೂಪಾಗಿರುತ್ತೆ. ಆ ಹಲ್ಲುಗಳಿಂದ ಮನುಷ್ಯರ ಚರ್ಮವನ್ನು ಕತ್ತರಿಸಿ ಬಿಡುತ್ತಿದ್ದವು, ಅಂದರೆ ತುಂಬ ಕಚ್ಚಿಬಿಡುತ್ತಿದ್ದವು. ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಲುತ್ತಿದ್ದವು. ನೋಡಿ, ಮನುಷ್ಯರ ಚರ್ಮವನ್ನು ಕಿತ್ತು ತಿನ್ನುತ್ತಿದ್ದವು. ಆದರೆ ಮನೆಯ ಮಾಡು ಅಂತ ಹೇಳಿದ್ರೆ ಮಕ್ಕಳೇ, ಹಳ್ಳಿಗಳ ಕಡೆ ಮನೆಯ ಮೇಲೆ ಕೋಲುಗಳನ್ನು ಹಾಕಿ ಅವುಗಳ ಮೇಲೆ ಮಣ್ಣನ್ನು ಹಾಕ್ತಿದ್ರು. ಅಂತಹ ಮನೆಗಳನ್ನು ಜಂತಿಗೆ ಮನೆ ಅಂತ ಕರಿತೀವಿ. ಆ ಕೋಲುಗಳನ್ನು, ಆ ಗಳಗಳನ್ನು ಕತ್ತರಿಸಿ ಬಿಡುತ್ತಿದ್ದವು.
ಅವುಗಳನ್ನು ನೋಡಿದಾಗ ಅಯ್ಯೋ ಈಗಲೇನೋ ಈ ಮನೆ ಬಿದ್ದೋಗುತ್ತೇನೋ ಅನ್ನೋ ಒಂದು ಮನೋಭಾವ ಎಲ್ಲರಲ್ಲೂ ಬರುತ್ತಿತ್ತು. ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಿಗೆಗಳು ಬಲೆಗಳಂತೆ ಕಾಣುತ್ತಿದ್ದವು. ನೋಡಿ, ಆ ಮನೆಯ ಮೇಲಿದ್ದಂತಹ ಮಾಡುಗಳನ್ನು ಕತ್ತರಿಸುತ್ತಿದ್ದವು. ಅವು ಈಗೋ ಆಗೋ ಬೀಳುತ್ತವೆಯೋ ಎಂಬ ರೀತಿಯಲ್ಲಿ ಇದ್ದವು. ಜೊತೆಗೆ ಕಿಟಕಿಯ ಬಾಗಿಲುಗಳು, ಅವುಗಳಿಗೆ ಬಾಗಿಲುಗಳಿರುತ್ತಲ್ವ, ಅವುಗಳನ್ನು ಕೊರೆದು ಬಿಡುತ್ತಿದ್ದವು. ಕೊರೆದು ಅಂದರೆ ಅಲ್ಲಿನಿಂದ ಪರ 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 ಅಂತ ಕೊರೆದು ಬಿಡುತ್ತಿದ್ದವು ಆ ಹಲಿಗೆಗಳನ್ನು. ಅವು ಹೇಗಿದ್ದವು ಅಂದರೆ, ನಾವು ಬಲೆಗಳನ್ನು ನೋಡಿದ್ದೀವಲ್ಲ, ಹಕ್ಕಿ ಬಲೆಗಳು, ಮೀನಿನ ಬಲೆಗಳು ಕಾಣುತ್ತಲ್ಲ, ನಾವು ಈ ಕಡೆಯಿಂದ ಏನೇ ನೋಡಿದ್ರೂ ಆ ಕಡೆಯಿಂದ ಸ್ಪಷ್ಟವಾಗಿ ಕಾಣುತ್ತವೆ. ಹಾಗೆ ಆ ಕಿಟಕಿಯ ಬಾಗಿಲುಗಳನ್ನು ನೋಡಿದಾಗ ಹಾಗೆ ಕಾಣ್ತಿದ್ದವು, ಬಲೆಗಳಂತೆ ಕಾಣುತ್ತಿದ್ದವು. ಈ ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು. ಆ ಬೋನುಗಳ ಬಿಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದು ಬಿಟ್ಟವು. ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು. ನೋಡಿ, ಊರಿನ ಜನ ಏನೇ ಮಾಡಿ ಈ ಇಲಿಗಳನ್ನು ಹಿಡಿಯಬೇಕೆಂದು ಮನೆಗಳಲ್ಲಿ ಬೋನುಗಳನ್ನು, ಇಲಿ ಬೋನುಗಳನ್ನು ತಂದು ಇಟ್ಕೊಂಡಿರ್ತಾರೆ. ಆ ಬೋನುಗಳ ಬಿಲ್ಲಿನ ಅಂದರೆ ಮೇಲೆ ಒಂದು ಚೂಪಾದ ಕಂಬಿ ಇರುತ್ತೆ, ಅವುಗಳನ್ನು ಅಥವಾ ಮರದಿಂದ ಮಾಡಿರ್ತಾರೆ ಬೋನುಗಳನ್ನು, ಅವುಗಳನ್ನು ಸಹ ಕಡಿದು ಬಿಡುತ್ತಿದ್ದವು. ಜೊತೆಗೆ ಹಳ್ಳಿಯ ಜನರು ಬೆಕ್ಕು ನಾಯಿಗಳನ್ನು ಸಹ ಸಾಕುತ್ತಿದ್ದರು. ಆದರೂ ಸಹ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು. ನೋಡಿ, ಯಾಕೆ ಬೆಕ್ಕು ಮತ್ತು ನಾಯಿಗಳನ್ನು ಸಾಕೋದು ಮನೆಗಳಲ್ಲಿ ಅಂತೇಳಿದ್ರೆ, ಏನಾದರೂ ಇಲಿಗಳಿದ್ದರೆ ಅವುಗಳ ಬೆಕ್ಕು ಮತ್ತು ನಾಯಿಯ ಶಬ್ದಕ್ಕೆ ಹೊರಟೋಗ್ತವೆ. ಆದರೂ ಸಹ ಆ ಬೆಕ್ಕು ಮತ್ತು ನಾಯಿಗಳಿಗೆ ತಪ್ಪಿಸಿಕೊಂಡು ಇಲಿಗಳು ವಾಸ ಮಾಡುತ್ತಿದ್ದವು. ಹೀಗಾಗಿ ಎಲ್ಲರೂ ಬಹಳ ಕಷ್ಟಪಟ್ಟರು. ಕಡೆಗೆ ಒಂದು ದಿನ ಊರಿನ ಜನರೆಲ್ಲ ಆ ಊರ ಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು. ಎಲ್ಲ ಊರಿನ ಜನರು ಸಹ ಇಲಿಗಳ ಕಾಟದಿಂದ ತಪ್ಪಿಸಿಕೊಳ್ಳಲಾರದೆ ತುಂಬ ಕಷ್ಟಪಡುತ್ತಿದ್ದರು. ಜೊತೆಗೆ ಊರಿನ ಜನರು ಎಲ್ಲರೂ ಸೇರಿ ಊರ ಗೌಡನ ಮನೆಯ ಹತ್ತಿರ ಹೋಗಿ ಚಾವಡಿಯಲ್ಲಿ ಅಂದರೆ ಮುಂದಿನ ಭಾಗ, ಮನೆಯ ಮುಂದಿನ ಭಾಗ, ಆ ಜಾಗದಲ್ಲಿ ಸಭೆಯನ್ನು ಸೇರ್ತಾರೆ. ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿದ ಮೇಲೆ ಈ ಅವಾಂತರದಿಂದ ತಪ್ಪಿಸುವವರಿಗೆ 200 ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ಕೊಡುವುದಾಗಿ ಗೌಡನು ಹೇಳಿದನು. ನೋಡಿ, ಎಲ್ಲರೂ ಆ ಸಭೆಯಲ್ಲಿ ಎಲ್ಲರೂ ಮಾತಾಡಿ ತುಂಬ ಹೊತ್ತು ಆಲೋಚನೆ ಮಾಡ್ತಾರೆ. ಆದರೆ ಯಾರಿಗೂ ಸಹ ಒಂದು ಉಪಾಯ ಹೊಳೆಯುವುದಿಲ್ಲ. ಆಗ ಎಲ್ಲರೂ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈ ಅವಾಂತರದಿಂದ ಯಾರು ತಪ್ಪಿಸುತ್ತಾರೋ ಅಂದರೆ ಇಲಿಗಳ ಕಾಟದಿಂದ ಯಾರು ನಮ್ಮನ್ನು ತಪ್ಪಿಸುತ್ತಾರೋ ಅವರಿಗೆ 200 ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ಕೊಡುತ್ತೇವೆ ಎಂದು ಊರಿನ ಗೌಡನು ಹೇಳುತ್ತಾನೆ. ನೋಡ್ರಪ್ಪ, ಈ ಇಲಿಗಳ ಕಾಟದಿಂದ ಯಾರು ತಪ್ಪಿಸುತ್ತಾರೋ ಅವರಿಗೆ ನನ್ನ ಕಡೆಯಿಂದ 200 ರೂಪಾಯಿಯ ಒಂದು ಚಿನ್ನದ ಕಡಗವನ್ನು ಅವರಿಗೆ ಕೊಡುಗೆಯಾಗಿ, ಉಡುಗೊರೆಯಾಗಿ, ಇನಾಮು ಅಂದರೆ ಉಡುಗೊರೆಯಾಗಿ ಕೊಡುತ್ತೇನೆ ಎಂದು ಆ ಊರಿನ ಗೌಡನು ಹೇಳ್ತಾನೆ. ಅದಕ್ಕೆ ಎಲ್ಲರೂ ಆದೀತೆಂದು ಒಪ್ಪಿದರು. ಆಯಿತು ಗೌಡ, ನೀ ಹೇಳಿದಂತೆ ಆಗಲಿ ಎಂದು ಎಲ್ಲರೂ ಒಪ್ಪಿಕೊಳ್ತಾರೆ. ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ. ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಕಿಟಕಿ ಬಾಗಿಲು ಹೇಗೆ ಕಾಣುತ್ತಿದ್ದವು? ಪ್ರಶ್ನೆ 2, ಊರಿನ ಜನರು ಇಲಿಗಳನ್ನು ಹಿಡಿಯಲು ಏನು ತರಿಸಿದ್ದರು? ಪ್ರಶ್ನೆ 3, ಊರಿನ ಜನರು ಎಲ್ಲಿ ಸಭೆ ಸೇರಿದರು? ಪ್ರಶ್ನೆ 4, ರಾತ್ರಿ
ಪದದ ವಿರುದ್ಧ ಪದ ಬರೆಯಿರಿ. ಪ್ರಶ್ನೆ 5 ಇನಾಮು ಪದದ ಅರ್ಥ ಬರೆಯಿರಿ. ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.